ನನ್ನ ಹತ್ರ ಮಾತಾಡ್ಬೇಡ, ನಿನ್ನ ಯೋಗ್ಯತೆಗಿಷ್ಟು. ಗಿಲ್ಲಿ ಅಶ್ವಿನಿ ವಾಗ್ಯುದ್ಧ. ಬಿಗ್ ಬಾಸ್ ಕೇವಲ ಕಾರ್ಯಕ್ರಮ ಮಾತ್ರ ಅಲ್ಲ, ವ್ಯಕ್ತಿತ್ವಗಳ ಸಂಘರ್ಷ ಕೂಡ ಹೌದು. ಈ ಸಂಘರ್ಷದ ಕತೆ ಈಗ ಯಶಸ್ವಿಯಾಗಿ 50 ದಿನಗಳನ್ನ ಪೂರೈಸಿದೆ. ಈ 50 ದಿನದಲ್ಲಿ ಈ ಬಿಗ್ ಬಾಸ್ ಮನೆ ವಿವಾದಕ್ಕೆ ಸಾಕ್ಷಿಯಾಗಿದೆ. ರಂಪ ರಾಮಾಯಣ ಮತ್ತು ಕಣ್ಣೀರಿಗೆ ಕೂಡ ಸಾಕ್ಷಿಯಾಗಿದೆ. ನಾನಾ ನೀನಾ ಎಂದು ಇಬ್ಬರು ಇಲ್ಲಿ ಜಗಳಕ್ಕಿಳಿದಿದ್ದು ವೈಯಕ್ತಿಕವಾಗಿ ನಿಂದಿಸೋ ಹಂತಕ್ಕೆ ಈ ಜಗಳ ತಲುಪಿದೆ. ನಿನ್ನ ಯೋಗ್ಯತೆ, ನನ್ನ ಹತ್ರ ಮಾತಾಡಬೇಡ ಎಂದೆಲ್ಲ ಏಕವಚನದಲ್ಲಿ ಇಬ್ಬರು ಪರಸ್ಪರ ನಿಂದಿಸಿದ್ದಾರೆ, ಕೂಗಾಡಿದ್ದಾರೆ. ಬಿಡುಗಡೆಯಾದ ಈ ಪ್ರೋಮೋ ನೋಡಿ ಕೆಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ, ಇನ್ನು ಕೆಲವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಶ್ವಿನಿ ಯಾವತ್ತೂ ಬದಲಾಗಲ್ಲ ಅಂತ ಒಬ್ರು ಹೇಳಿದ್ರೆ, ಅಶ್ವಿನಿಗೆ ತಾಳ್ಮೆ ಅನ್ನೋದೇ ಇಲ್ಲ. ಇವಳು ಹೋಗು ಬಾ ಅನ್ಬೋದು, ಬೇರೆಯವರು ಇವಳಿಗೆ ಹೋಗಿ ಬನ್ನಿ ಅನ್ಬೇಕಂತೆ. ಇದು ಯಾವ ನ್ಯಾಯ ಅಂತ ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ. ಈ ಸೀಸನ್ ನಲ್ಲಿ ಬರೀ ಜಗಳಾನೇ ಆಗೋಯ್ತು ಅಂತ ಮಗದೊಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ.